ಹಿಡಿಯದಿರು ಬಿಟ್ಟ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ಇರೋದಿನ ಹೆಂಗ ನೋಡಲೇ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ಇರೋದಿನ ಹೆಂಗ ನೋಡಲೇ ಧನ್ಯವಾದಗಳು. ತಪ್ಪದೆ MSR ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಸಾವಿರದ ಶರಣು ಎಂದು ಬರೀ ನೋಡ್ರ Tidak bersih. Kita mereka di sini. अच्छी खाना जल्दी परी आधा माड़ा अभी निम्मग ಇದು ಬೇಸಿಗೆ ಇಡಿಯಲ್ಲ ಮಾಡ್ಕೋಬಹುದು ಸಾಲಿಡ್ ತಗೊಳ್ಳೋದು ಬಂದ್ ಮಾಡುತ್ತೆ ಎಲ್ಲರೂ ಗುಳಿಗೆ ತಗೊಳ್ಳೋದು ಬಂದ್ ಮಾಡೋದು ಇದನ್ನ ಹೇಳ್ಕೊಳ್ಳೋದು ನೀವು ಸ್ವಲ್ಪ ಯೂಸ್ ಮಾಡ್ಕೋಬಹುದು ಚೂಟ್ಬೇಡ್ರಿ ಕಾಲ ಚೂಟ್ಬೇಡ್ರಿ ಸ್ವಲ್ಪ ಸೈಡ್ ಸರ್ ಸ್ವಲ್ಪ ಸರ್
ಒಬ್ಬರು ಆ ಕಡೆ ಬೇಕಾದ್ರೆ ಹೋಗ್ತೇವೆ ಆಮೇಲೆ ಕಳಿಸ್ತೀನಿ ನೀರಿಗೆ ಬರ್ತೈತಿ, ನೀರಾವರಿ ಬರ್ತೈತಿ. ನೀರಿತ್ತಂದ್ರೆ ಇಳುವರಿ ಜಾಸ್ತಿ ಇರ್ತೈತಿ. ಒಂದು 7 ಸೆಂಟ್ ಈಗ ಸ್ವಲ್ಪ 10ರಿಂದ 15 ನೀಡಿ ಒಂದು 10ರಿಂದ 12 ಹಾಂ ಈಗ ಅದನ್ನ ಮಾಡೋದಾಗಲ್ಲ. ಆಳುಗಳ ಮೇಲೆ ಬರ್ರಿ ಸರ್, ಬರ್ರಿ ಬರ್ರಿ 10 ರೂಪಾಯಿ, ಬರ್ರಿ 10 ರೂಪಾಯಿ, ಬರ್ರಿ 10 ರೂಪಾಯಿ. ಡೈಜೆಷನ್ ಚೆನ್ನಾಗಾಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಹೆಚ್ಚಾಗ್ತದೆ, ಬ್ಲಡ್ ಪ್ಯೂರಿಫೈ ಆಗ್ತದೆ. 10 ರೂಪಾಯಿ, 80 ರೂಪಾಯಿ. ಯಾವುದೇ ತರ ಕೆಮಿಕಲ್ ಹಾಕಲ್ಲ, ಎಣ್ಣೆ ತೆಗೆದ ಹೇಳ್ಬಿಡಿ. ಹಾಂ ಬರ್ರಿ ಸರ್, ತರಕಾರಿ ಕಟ್ಟರ್ ಸರ್. ಹಾಂ ಬರ್ರಿ, ತರಕಾರಿ ಕಟ್ಟರ್. ಕಲೆ ತೆಗೀರಿ ಸರ್, ತೋರಿಸಿ
ಇದು ಮ್ಯಾಗ್ನೆಟಿಕ್. ಇದು ನೀವು ಕರಿಯೆಲ್ಲ ತಯಾರು ಮಾಡೋದು ಒಂದು ದಿವಸ ಯೂಸ್ ಮಾಡಿ 20 ದಿವಸ ಕಣ್ಣೆಲ್ಲ ಫ್ರೈ ಮಾಡುತ್ತೇವೆ. ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಮಹಾಂತೇಶ್ ಅವರ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಒಟ್ಟಿಗೆ ಕನ್ನಡ ಮಾಧ್ಯಮದ ವೇದಿಕೆ ಮೇಲೆ ನಿಮ್ದೈತೆ ನೋಡಿ ಎಲ್ಲರೂ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಮಹಾಂತೇಶ್ ಶಾಸಕರು ಬೈಲಹೊಂಗಲ ವಹಿಸುತ್ತಿದ್ದು, ಇಂದಿನ ಸಮಾರಂಭದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲವರಾಯ ಸ್ವಾಮಿ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಸಮಾರಂಭದ ಮಾನ್ಯ ಅತಿಥಿಗಳಾಗಿ ಕಿತ್ತೂರು ಶಾಸಕ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್, ಶಿವರಂಜನ್ ಮುಳಣ್ಣ ಅವರ ಅಧ್ಯಕ್ಷರು ಕೃಷಿ ಮೇಳ, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಬೆಟ್ಟಗುಟ್, ಮಾಜಿ ಶಾಸಕರಾದ ಡಾಕ್ಟರ್ ವಿ.ಐ. ಪಾಟೀಲ್, ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಉಪನ್ಯಾಸ ಶ್ರೀರತ್ನ ಡಾಕ್ಟರ್ ಸಂಜು ಗಣಪತರಾವ್ ಮಾನೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಮಾರ್ಗದರ್ಶಕರು ಹಾಗೂ ಕೃಷಿ ಮೇಳದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಹೊಸಮನಿಯವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಬೇಕಾಗುವಂಥ ಒಂದು ತಳಿಗಳ ಅಭಿವೃದ್ಧಿಗೆ ಬಹಳ ಒಂದು ಸಹಾಯ ಆಗಿದೆ. ಹೀಗಾಗಿ ಒಂದು ಏನು ಅಭಿವೃದ್ಧಿಗೆ ನಾವು ಇಲ್ಲಿಯೇ ತಯಾರು ಮಾಡುವಂಥ ಒಂದು ಒಂದು. ಆಮೇಲೆ ಇದ್ರ ಜೊತೆಗೆ ಮತ್ತೊಂದು ವಿಶೇಷ, ಅದು ನಿಮ್ಮ ಈ ಸದ್ಯಕ್ಕೆ ಒಂದು ರೈತರಿಗೆ ಮನೆಗೆ ಇನ್ನೂ ಹೋಗ್ಬೋದು. ಹೇಗೆಂದರೆ ಎಷ್ಟು ನಾವು ಕಬ್ಬಿನ ಈಗ ಸಸಿಗಳಾಗಲಿ ಅಥವಾ 2 ಟನ್ಗಾದ್ರೆ 2.5-3 ಟನ್ ಕಬ್ಬು ನೀಡಬೇಕಾಗ್ತದೆ ಎಕರೆಗೆ. ಇಲ್ಲ 1 ಟನ್ ಮಾಡಿದ್ರೆ ಸುಮಾರು 1 ಟನ್ ಮತ್ತು ಮೆಕ್ಕೆ ಆಗ್ತದೆ. ಸೊ ಈಗ ನಾವು ಏನೊಂದು ವಿಶೇಷ ಒಂದು ಪ್ರಯತ್ನ ಮಾಡಿ ಸುಮಾರು ಒಂದು 6 ವರ್ಷದ ಮಾಡಕ್ಕೆ ಇನ್ನೊಂದು 3-4 ತಿಂಗಳು ಬೇಕಾಗ್ಬೋದು, 4 ತಿಂಗಳು ಬೇಕಾಗ್ಬೋದು. ಹೇಗೆಂದರೆ ಈ ಪೂರ್ತಿ ಕಬ್ಬಿನ ಗಣಿಕೆಯನ್ನು ಕೂಡ ಗಣಿಕೆ ಕುಡಿತಾರಲ್ಲ, ಆ ಗಣಿಕೆನ ಪೂರ ಬಂದ್ ಮಾಡೋಕ್ಕೆ ಡೈರೆಕ್ಟ್ ಕಮರ್ಷಿಯಲ್ ಕಲ್ಟಿವೇಷನ್ ಮಾಡುವಂಥ ವಿಚಾರಗಳು ಈಗ 100ಕ್ಕೆ 70% ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ಈ ಇದು ಮಾಡ್ತೀವಿ, ನೀವು ಗಂಟಿ ಕಟ್ ಮಾಡಿ ಸಸಿ ತಯಾರು ಮಾಡ್ತೀರಿ. ಈಗ ನಾವೇ ಮಾಡಕ್ಕಿದ್ರೆ ಕಬ್ಬಿನ ಒಂದು ಸುರಾಯಕ್ಕೆ ಬೀಜ ಸಸಿ ತಯಾರು ಮಾಡಿ ಡೈರೆಕ್ಟ್ ಕಲ್ಟಿವೇಷನ್ ಮಾಡೋದು. ಅದಕ್ಕೆ ಇದು ಮಾಡಿದ್ರೆ ಡೈರೆಕ್ಟ್ ಕಬ್ಬಿನ ಸುರಾಯಕ್ಕೆ ಬೀಜ ಮಾಡಿದ್ರೆ ನಾವು ಎಕರೆಗೆ 15ರಿಂದ 20,000 ರೂಪಾಯಿ ಅಂದರೆ ನಮಗೆ ಮಾಡಿ 3 ವರ್ಷಕ್ಕೆ ಎಕರೆಗೆ ಸುಮಾರು 15-20,000 ಪೂರ್ತಿಯಾಗಿ ಉಳಿತದೆ. ಇಂಡಿಯಾ 5 ರೂಟ್ ಹೊಡ್ಯಾಕ ಹಿಂದಿಗೆ ಗಾಡಿ ಹೇಳ್ತಿರಂತಲ್ಲ ರೂಟ್ ಹೊಡ್ಯಾಕ
ಕೈಯಾಗ ಕೊಡ್ತು ನೋಡಿ ಕೊಟ್ಟ ಇಲ್ಲ ಇದಕ್ಲ ಇದೆ ಅದರಿಂದ ಐತ್ಲ ಅಲ್ಲೊಂದು 3 ಗಂಟೆ ಬೇಕಾಯ್ತು एवरेज सरासरी से 20% ಕಲೆ ಜಾಸ್ತಿ ಬರ್ತದೆ ಆಮೇಲೆ ಸುಂಕು ಮತ್ತು ಹೂವು ಇರುತ್ತೆ ಹೀಗಾಗಿ ಸ್ವಲ್ಪ ಲೇಟಾಗಿ ಕಟಾವು ಇರ್ತದೆ ಲೇಟಾಗಿ ನಾಟಿ ಮಾಡೋದು ಇರ್ತದೆ ಆಮೇಲೆ ಸುಂಕು ಹೂವು ಇರಲಾರ್ದಾಗ ಯಾವುದು ಒಂದು ಪರ ಇರೋದ್ರಿಂದ ಕಟಾವು ಗ್ಯಾಂಗ್ ಜಾಸ್ತಿ ಲಗಾಡಿ ಕೇಳುವುದಿಲ್ಲ ಒಳ್ಳೆ ಮೇವು ಅಂತ ತಿಳ್ಕೊಂಡು ಹೀಗಾಗಿ ನಾವು ಜಾಸ್ತಿ ಆಗುವಂಥ ತೋಟಿದವರು ಅಥವಾ ಬೇರೆ ರೈತರನ್ನು ನೋಡಿದರೆ ನಾವಿಗಿಂತ ಬೆಳೆಗೆ ಚಲೋ ಬರುವಂಥ ಒಂದು ಪರಿಸ್ಥಿತಿಗಳು ಭಾಳ ಬಂದಾವ ಹೀಗಾಗಿ 2-3 ಬೆಳೆ ಸಹ ತಗೋಬೋದು ಇಳುವರಿಯಲ್ಲಿ ಕೊರತೆ ಮಾಡಿಕೊಳ್ಳಾಗ್ತದೆ ಎರಡು ಹೊಸ ತಳಿಗಳದಾವ ಇನ್ನು ಸಾಕಷ್ಟು ತಳಿಗಳನ್ನ ನಾವು ಬಂದಾವು ಆಮೇಲೆ ಈ ಬೆಂಕಿ ರೋಗ ಆಯಿತು ಆಮೇಲೆ ಎಲೆಕ್ಟ್ರಿಕ್ ರೋಗ ಆಯಿತು ಜಾಸ್ತಿ ಬಂದು ಮತ್ತು ಉಪ್ಪಿನ ಪ್ರಮಾಣ ಜಾಸ್ತಿ ಬಂದು ಇದು ಇಳುವರಿ ಕುಂಠಿತ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಸದಾ ಆಯ್ತು ನನಗೆ ಇಲ್ಲಾಂದ್ರೆ ನಮ್ಮ ಸಾಯಿ ಕನ್ಸಿಸ್ಟೆನ್ಸಿ ಅಂತ ಹೇಳುವ ಇದ್ರ ಕಡೆ ಮಾನಸಿಕ ಇದು ಹಿಡ್ಕೊರಿ ಕಾಲ್ಸಿ ಹಿಡ್ಕೊರಿ ಕಾಲ್ಸಿ ಅಲ್ಲಿ ಹೊರಗೆ ಏನು ಮಾಡ್ರು ಬೆಳಗಾವ ನಮ್ಮಲ್ಲಿ ಕರಿಬೇವು ಮರ ಹೋಗ್ತರು ಅವ್ರ ಆ ಕಡೆ ಮಾರ್ಕೊಂಡ್ ಬರ್ತಾಗ ಬಾಳಿಸಿ 2 ಸೂಡು ಪುದೀನ ಸೊಪ್ಪು ಅಂತಾರೆ ಪುದೀನ ಅವ್ರು ಗೊತ್ತಿರ್ಬೇಕಾದ್ರೆ ಪುದೀನ ಸೊಪ್ಪ ಅಂತಂದೇ ಮಾಡಿ ಬಾಳಿಸಿ 10 ಎಪ್ಪತ್ತೈದು 2 ಸೂಡು ಕಟ್ಟಲು ಬಂದ ಅವತ್ತು ಹೈಟ್ ಹೋಗೋದ ಚಲೋ ಬರಕೈತಿ ಚಲೋ ಬರ ಕಡಿಮೆ ಹಾಕಿ ಚಲೋ ಬರ್ತಾರೆ ಹೈಟ್ ನಮ್ಗೆ 12 ಗಂಟೆ 12 ಗಂಟೆ ಹೋದ ಹಾಕೋದಿಲ್ಲ ಎಕರೆ ಆಯ್ತು 2 ಎಕರೆ ಪುದೀನ ಹಾಕಿ ಊಟ ಕಟ್ ಮಾಡ್ಬೇಕಂದ್ರೆ ಊಟ ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡಿದ
ಸನ್ಮಾನ್ಯ ಆಯಾಮ ಹಕ್ಕಿ ಮಾನ್ಯ ಸಚಿವರಿಗೆ ಉದ್ಘಾಟನಾ ಮುನ್ನ ಮಾಲಾರ್ಪಣೆಯನ್ನು ನೆರವೇರಿಸಬೇಕಂತ ಕೇಳ್ಕೊತೇನೆ. ಕನ್ನಡ ತಾಯಿ ವಿಜಯ್ ಮಾಡ್ತಿರುವಳು ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಬಾರಿಸೋ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಉದ್ಘಾಟನಾ ಭಾಷಣವನ್ನ ಮಂಡಿಸಬೇಕಂತೇಳಿ ನಮ್ಮ ಕಮಿಟಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಸಚಿವರು ಮತ್ತೆ ಅಧಿವೇಶನಕ್ಕೆ ತೆರಳುವುದರಿಂದ ಕಾರ್ಯಕ್ರಮವನ್ನ ಸನ್ಮಾನ್ಯ ಸಚಿವರಿಗೆ ಕೊಡ್ತಾ ಇದೆ. ನಿಮ್ಮೆಲ್ಲರಿಗೂ ಆಯೋಜಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ, ಈ ಉತ್ಪಾದಕರು ಏನು ಸ್ಟಾಲ್ಗಳನ್ನ ಹಾಕಿ ಮಳಿಗೆಗಳನ್ನ ಜನರಿಗೆ ತಮ್ಮ ತಮ್ಮ ಪ್ರತಿಭೆಯನ್ನು ಪರಿಚಯಿಸ್ತಕ್ಕಂಥದ್ದನ್ನ ಬೇರೆ ಬೇರೆ ಕಡೆಯಿಂದ, ಯೂನಿವರ್ಸಿಟಿಯಿಂದ, FAOಗಳಿಂದ, ಸಂಘ ಸಂಸ್ಥೆಯಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸರ್ಕಾರದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸೊ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರು, ನನಗೆ ಅವ್ರ ತಂದೆ, ನಾನು ಅವರೆಲ್ಲ ಒಟ್ಟಿಗೆ ಜನತಾದಳದಲ್ಲಿ ಕೆಲಸ ಮಾಡಿದಂಥವರು, ತುಂಬ ಗೌರವವಾಗಿ ಅನೇಕ ವರ್ಷ ರಾಜಕೀಯದಲ್ಲಿ ಸಚಿವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥವ್ರು ಶಿವಾನಂದ ಕೌಜಲಿಗೆಯವರು. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯನೋ ಅವರನ್ನು ಭೇಟಿ ಮಾಡೋದು ಅಷ್ಟೇ ಮುಖ್ಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕಳೆದ 3 ದಿವಸದಿಂದ ಮಹಾಂತೇಶು ಹೋಗಿ ಬರೋಣ ಅಂತೇಳಿ ನನಗೆ ಖಡಕ್ಕಾಗಿ ಭಾಳ ವಿನಂತಿ ಮಾಡಿದರು. ಅದಕ್ಕೋಸ್ಕರ ಇವತ್ತು ಅಸೆಂಬ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಯವರು ನಿನ್ನೆ ಯಾವ ಸಚಿವರು ಎಲ್ಲೂ ಹೋಗ್ಕೂಡ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು ಸಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಆಯೋಜಿಸಿರ್ತಕ್ಕಂಥವರೆಲ್ಲರ ಶ್ರಮ ಮತ್ತು ಮಹಾಂತೇಶ್ವರು ಕರೆದ ಕಾರಣದಿಂದ ಬಂದಿದ್ದೀನಿ. ನನ್ನೆಲ್ಲ ಆತ್ಮೀಯ ಶಾಸಕರಾದಂಥ ಮಹಾಂತೇಶ್ ಕೌಜಲಿಗೆಯವರೇ, ನನ್ನ ಜೊತೆ ಮಂಡ್ಯದಿಂದ, ಮಂಡ್ಯ ಕ್ಷೇತ್ರದ ಶಾಸಕರಾಗಿ ರವಿ ಗಣಿಗೆಯವರು ಬಂದಿದ್ದಾರೆ, ಹಾಗೂ ಮಾಜಿ ಶಾಸಕರಾದಂಥ ಜಗದೀಶ್ ಮೇಟ್ಗುಡ್ಡ ಅವರೇ, ಹಾಗೂ ಕೃಷಿ ರತ್ನ ಡಾಕ್ಟರ್ ಸಂಜು ಗಣಪತಿರಾವ್ ಮನೆ ಸಾಂಗ್ಲಿ ಅವರೇ, ಮತ್ತು ಮಾರ್ಗದರ್ಶಕರಾದಂಥ ಶಿವಾನಂದ ಹೊಸಮನಿ ನಿವೃತ್ತ ಕುಲಪತಿಗಳೇ, ಹಾಗೂ ನಮ್ಮ ಈ ಎಲ್ಲ ಮೇಳನಕ್ಕೆ ಕಾರಣಕರ್ತರು ಮತ್ತು ಸಂಘಟನೆಯನ್ನು ಮಾಡಿ ಇಷ್ಟೊಂದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಶಿವನಂಜು ಗೋಳಮ್ಮನವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ, ಮುಂದುಗಡೆ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಉತ್ಪಾದಕರೇ, ಎಲ್ಲ ರೈತ ಬಂಧುಗಳೇ, ಭಾಗವಹಿಸಿರ್ತಕ್ಕ ಬೈಲುಬಂಗಲ ಒಂದು ಸಂಪೂರ್ಣವಾಗಿ ರೈತರ ಒಂದು ಕೋಟೆ ಎಂದರೂ ತಪ್ಪಲ್ಲ. ಬೆಳಗಾಂ ಜಿಲ್ಲೆನೇ ಒಂದು ರೈತರಿಗೆ ಬಹಳ ಪ್ರಸಿದ್ಧವಾದಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥದ್ದು. ಇವತ್ತು ಅಂಥದ್ರಲ್ಲಿ ಬೈಲುಬಂಗಲನೂ ಸಹ ಸಂಪೂರ್ಣವಾಗಿ ರೈತರ ಒಂದು ಸಂಪೂರ್ಣ ಕೃಷಿಯನ್ನು ನಂಬಿಕೊಂಡಿರ್ತಕ್ಕಂಥ ತಾಲೂಕು. ಇಲ್ಲಿ ಸೋಯಾಬೀನ್ ಭಾಳ ಹೆಚ್ಚಿನ ಬೆಳೆಯನ್ನು ಬೆಳೀತಕ್ಕಂಥದ್ದು, ಮೌಲ್ಯವರ್ಧನೆಗೆ ರೈತರು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಮತ್ತು KVK ಮುಖಾಂತರ ಯಾವ್ಯಾವ ರೀತಿಯ ಸೂರ್ಯಬೀನ್ ಪ್ರಾಡಕ್ಟನ್ನು ಮಾಡಬಹುದು ಅನ್ನೋದನ್ನು ಹೆಚ್ಚು ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ತಾಲೂಕಿನಲ್ಲಿ ಕೃಷಿ ಇಲಾಖೆ ಜೊತೆ ರೈತರು ಅನೇಕ ವಿಚಾರಗಳನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಕೃಷಿ ಮೇಳ ಇದು ಎಷ್ಟರ ಮಟ್ಟಿಗೆ ಜನರಿಗೆ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಅರಿವಿರಬೇಕು. ಕೃಷಿ ಮೇಳ ಆಗದೇ ಇದ್ದರೆ ಇವತ್ತು ನಾವು ನೋಡ್ಕೊಂಬಂದು ಒಂದೊಂದು ಬೆಳೀತಕ್ಕಂಥ
ಬೆಳೆ ಏನಿದೆ ಅದರಿಂದ ಏನೆಲ್ಲ ನಾವು ಬೈ ಪ್ರಾಡಕ್ಟನ್ನು ಮಾಡಬಹುದು ಅನ್ನೋದನ್ನು ನಾವು ಇವತ್ತು ಅಂಥ ಅನೇಕ ಯೂನಿವರ್ಸಿಟಿ ತಜ್ಞರಿಗಿಂತ ರೈತರು ಬುದ್ಧಿವಂತರಿದ್ದಾರೆ. ರೈತರು ಅವರೇ ಮೊನ್ನೆ ನಮ್ಮ ಅಸೆಂಬ್ಲಿಲಿ ಚರ್ಚೆ ಮಾಡ್ತಾ ಹೇಳ್ತಿದ್ರು. ನಮ್ಮ ಶಿರಾ ಜಯಚಂದ್ರ ಅವರು ಮಾಜಿ ಕೃಷಿ ಸಚಿವರು, ಅವ್ರ ತಾಲೂಕಿನಲ್ಲಿ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ದಾಳಿಂಬೆಯನ್ನು ಬೆಳೀತಾರೆ. ಯಾವ ಸಂಶೋಧನೆಯಿಂದನೂ ನಾವು ರಿಸರ್ಚು ಸಹ ಮಾಡಿಲ್ಲ. ರೈತರೇ ಅದನ್ನು ಒಂದು ಬುದ್ಧಿವಂತಿಕೆಯಿಂದ ತಯಾರು ಮಾಡ್ತಕ್ಕಂಥ ನ್ಯಾಚುರಲ್ ಆಗಿ ರೈತರು ಯೋಚನಾ ಶಕ್ತಿ ಇದೆಯಲ್ಲ, ಅದು ನಮ್ಮ ಯೂನಿವರ್ಸಿಟಿ ಸೈನ್ಸಿಸ್ಟರ್ಗಿಂತ ಮುಂದೆ ಇದೆ. ಅಷ್ಟು ಅವರ ಬುದ್ಧಿವಂತಿಕೆ ಮತ್ತು ಅವರು ಕೃಷಿಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಕಮಿಟ್ಮೆಂಟ್. ಇವತ್ತು ಯೂನಿವರ್ಸಿಟಿಗಳು ಮತ್ತು ಕೃಷಿ ಇಲಾಖೆಯಲ್ಲಿ ಕಾಲದಿಂದ ಇವತ್ತು ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಬಹಳ ವರ್ಷದಿಂದ 60% ಅಧಿಕಾರಿಗಳ ಕೊರತೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕು ಮಟ್ಟದ, ಹೋಬಳಿ ಮಟ್ಟದ, ಪಂಚಾಯತಿ ಮಟ್ಟದ ಅಧಿಕಾರಿಗಳು ಇವತ್ತು ಬಹಳಷ್ಟು ಕೊರತೆ ಇದೆ. ಹಾಗಾಗಿ ಇವತ್ತು ಹೆಚ್ಚು ವಿಚಾರವನ್ನ ರೈತರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಅಡೆತಡೆ ಇದೆ, ಇಲ್ಲ ಅಂತ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇರ್ತಕ್ಕಂಥ ಅಧಿಕಾರಿಗಳ ಒಂದು ವ್ಯವಸ್ಥೆನಲ್ಲಿ ಆದಷ್ಟು ಕೆಲಸ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಅವರಿಗೆ ಸೂಚನೆ ಕೊಟ್ಟಿದೆ, ಮಾಡ್ತಾ ಇದ್ದಾರೆ. ಆದರೂ ಸಹ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಹೊಸ ಸರ್ಕಾರ ಬಂದ ಮೇಲೆ ನೇಮಕಾತಿ ವಿಚಾರದಲ್ಲಿ ಬಹಳ ದೃಢ ಸಂಕಲ್ಪವನ್ನು ತೊಟ್ಟು ಅನೇಕ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿ ಮಾಡಿದ್ರು ನಾವು 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿ, ರೈತರ ಕಾರ್ಯಕ್ರಮಗಳನ್ನೂ ಮಾಡಿ, ರೈತರಿಗೆ ಬಡ್ಡಿ, ರೈತ 5 ಲಕ್ಷ ಸಾಲ, ಹಾಲಿಗೆ 3 ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದು, ಎಲ್ಲ ಇಲಾಖೆನೇ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸವನ್ನ ಮುಂದುವರಿಸ್ತಕ್ಕಂಥದ್ದು. ಅದರ ಜೊತೆಗೆ ನೇಮಕಾತಿನಲ್ಲೂ ಸಹ ಎಲ್ಲ ಇಲಾಖೆನಲ್ಲೂ 2-3 ಹಂತದಲ್ಲಿ ಈ 5 ವರ್ಷದಲ್ಲಿ ನೇಮಕಾತಿಯನ್ನ ಹೆಚ್ಚಿನ ಒಂದು ಜವಾಬ್ದಾರಿಯಿಂದ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಬಹುಶಃ ಇದೊಂದು ದೊಡ್ಡ ಇತಿಹಾಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರ ಜೊತೆಗೆ ನಮ್ಮ ಈ ಕೃಷಿ ಮೇಳ ಇದೆಯಲ್ಲ, ಇದರಲ್ಲಿ ಯಾವ ಬೆಳೆನ ಬೆಳಿಬೇಕು, ತಳಿ, ಹೊಸ ತಳಿಗಳು ಯಾವುದಿದೆ, ಅದರಿಂದ ಇಳುವರಿ ಎಷ್ಟು, ಯಾವ ತಳಿಯನ್ನು ಯಾವ ರೀತಿಯಲ್ಲಿ ನಾವು ಬೆಳೀಲಿಕ್ಕೆ ನಾವು ಜನರಿಗೆ ಮಾರ್ಗದರ್ಶನ ಕೊಡಬೇಕು, ಮತ್ತು ಬೆಳೆದಂಥ ಬೆಳೆಗಳ ಬಲವರ್ಧನೆ ಯಾಕೆ ಮಾಡಬೇಕು, ಅದರಿಂದ ಉತ್ಪನ್ನಗಳನ್ನ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ, ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಅವಕಾಶ ಈ ಕೃಷಿ ಮೇಳಗಳಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಬೇರೆ ಕಡೆ ಟೀಚಿಂಗ್ ಮಾಡಿದ್ರೆ, ಟ್ರೈನಿಂಗ್ ಮಾಡಿದ್ರೆ ಅದು ವಿಚಾರ ಮಾತ್ರ ಬರುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ನೀವು ಕಣ್ಣು ಮುಂದೆ ನೋಡ್ತೀರ, ನೀವು ಏನು ಮಾಡ್ಲಿಕ್ಕೆ ಸಾಧ್ಯ, ಏನು ಮಾಡಿದ್ದಾರೆ, ಏನು ಮಾಡಬಹುದು ಅನ್ನೋದನ್ನ ನೀವೇ ಕಣ್ಣಲ್ಲಿ ನೋಡಿ ತಿಳ್ಕೊಳ್ತಕ್ಕಂಥ ಅವಕಾಶಗಳಿರುತ್ತೆ. ಹಾಗಾಗಿ ಕೃಷಿ ಮೇಳ ಅತ್ಯಂತ ಅವಶ್ಯಕತೆ ಇರುತ್ತೆ. ಇದನ್ನ ಯಾವುದೇ ಸರ್ಕಾರದ ಅನುದಾನ ಕೊಟ್ಟಿಲ್ಲ, ಯಾವುದೇ ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತದ ಅನುದಾನ ಇಲ್ಲ. ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಶಿವನಂಜ ಭವನ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡಿ ಮಾಡಿದ್ದಾರೆ. ನಿನ್ನೆ ಮಹಾಂತೇಶ್ ಹೇಳಿದ್ರು, ಯಾರೂ ನಮ್ಮಿಂದ ಹಣವನ್ನು ಬಯಸ್ತಲೇ ಇಂಥ ಒಂದು ಕೃಷಿ ಮೇಳವನ್ನ ಮಾಡಿದ್ದಾರೆ. ಇದು ತುಂಬಾ ಅತ್ಯಂತ ಸಂತೋಷದ ವಿಚಾರ. ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡಬೇಕು. ಜನರಿಗೆ ನಾವು ಹೆಚ್ಚು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಇಲಾಖೆ ಜೊತೆಗೆ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರೂ ಒಟ್ಟಿಗೆ ಕೂಡಿ ಮಾಡಿದಾಗ ಒಂದು ಕೃಷಿ ಒಂದು ಬಹಳ ಮುಖ್ಯವಾದಂಥ ಒಂದು ಅಭಿವೃದ್ಧಿಯ ಕಡೆ ಸಾಗುತ್ತೆ. ಇದರ ಪ್ರಯೋಜನ ಪ್ರತಿಯೊಬ್ಬ ಕೃಷಿಕರಿಗೂ ಸಹ ಆಗಬೇಕು. ಮತ್ತು ಹೆಚ್ಚು ಈ ಮಣ್ಣಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಮಣ್ಣಿನ ಫಲವತ್ತತೆ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ನಾವು ಉಪಯೋಗಿಸ್ತಕ್ಕಂಥ ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಸಾವಯವ ರಸಗೊಬ್ಬರಗಳನ್ನ ಉಪಯೋಗಿಸ್ತಕ್ಕಂಥದ್ದು, ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡು ಕೃಷಿನಲ್ಲಿ ತೊಡಗಿಸ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ನಾನು ಮತ್ತೊಮ್ಮೆ ಅಸೆಂಬ್ಲಿಗೆ ಹೋಗ್ಬೇಕಾಗಿರೋದ್ರಿಂದ
ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇದು ಅತ್ಯಂತ ಆಕಸ್ಮಿಕವಾಗಿ ಬಂದ್ರೂ ಅತ್ಯಂತದ ಸಂತೋಷದ ಇಂದ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನಗೆ ಒಂದು ಕೃಷಿ ಸಚಿವನಾಗಿ ಈ ಭಾಗದಲ್ಲಿ ಬಹಳ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ಆಯೋಜಿಸಿದವರಿಗೆ, ಭಾಗವಹಿಸಿರ್ತಕ್ಕಂಥವ್ರಿಗೆ, ಪ್ರೋತ್ಸಾಹ ಕೊಟ್ಟಂಥವ್ರಿಗೆ, ಶಾಸಕರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತು. ಜಾನುವಾರುಗಳ ಬಗ್ಗೆ ಹೇಳಬೇಕು ಅಂತ ಅವರೇ, ಬಹುಶಃ ನಮ್ಮ ನಾಟಿ ಜಾನುವಾರುಗಳು ದೇಸಿ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹ ಹೆಚ್ಚು ಆಸಕ್ತಿಯನ್ನು ತೋರಬೇಕು. ಇವತ್ತು ರೈತರು ತಾವು ದುಡಿಮೆಗೋಸ್ಕರ ಜಾನುವಾರುಗಳನ್ನ ಸಾಕಲ್ಲ. ಅವರು ನಾವೇನು ಇವತ್ತು ಆಧುನಿಕವಾದಂಥ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ನಮಗೆ ಒಳ್ಳೆ ಬಟ್ಟೆ ಹಾಕೋದು, ಒಳ್ಳೆ ಆಹಾರ ತಿನ್ನೋದು, ಒಳ್ಳೆ ಮನೆ ಕಟ್ಟೋದು ಇದನ್ನು ಮಾಡ್ತೀವೋ, ರೈತರು ಒಂದು ಹಸು ಸಾಕಿ ಅದನ್ನ ಚೆನ್ನಾಗಿ ಬೆಳೆಸಿ ಅದಕ್ಕೆ ಚೆನ್ನಾಗಿ ಬೇವು ಹಾಕಿ ಅದನ್ನು ಸುಂದರವಾಗಿ ನೋಡಿದ್ರೆ ಬಹುಶಃ ಅವ್ರಿಗೆ ಸಿಕ್ಕೋ ಖುಷಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಅವ್ರಿಗೆ ಊಟ ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ, ಬಟ್ ಅವ್ರು ಸಾಕ್ತಕ್ಕಂಥ ಜಾನುವಾರುಗಳಿಗೆ ಹೊಟ್ಟೆ ತುಂಬ ಮೇವನ್ನು ಹಾಕಿ ಸ್ನಾನ ಮಾಡಿಸಿ ಅದನ್ನ ನೀಟಾಗಿ, ನಾನು ಚಿಕ್ಕ ಹುಡುಗನಲ್ಲಿ ಈ ರೀತಿ ಬೆಳಗ್ಗೆ ಸಾಯಂಕಾಲ ಸ್ಕೂಲಿಂದ ಬಂದರೆ ನಾವು ಈ ಥರ ನೀವು ಮೇಕೆಜೋಳ ಬೆಳಿತೀರಲ್ಲ, ಆ ಜೋಳದ ಕಡ್ಡಿಗಳನ್ನ ಜಗತಿ ಮೇಲೆ ಕೂತ್ಕೊಂಡು ಅದಕ್ಕೆ ತಿನ್ನಿಸ್ತಿದ್ದೋ ನಾವೆಲ್ಲ. ಸೊ ಅದೆಂಥ ಒಂದು ಸುಖ ಕೊಡ್ತಿತ್ತು ಅಂದರೆ, ನಾವೀಗ ಮಂತ್ರಿಯಾಗಿ ಕಾರಲ್ಲಿ ಹೋದ್ರೂ ಸಹ ಸುಖ ಸಿಗಲ್ಲ. ಅಷ್ಟು ನಮಗೆಲ್ಲ ಆ ಜಾನುವಾರುಗಳ ಜೊತೆ ಸಂಬಂಧ ಅದು ಹೇಗೆ ಅಂದರೆ, ನಾವು ಹತ್ತಿರದಿಂದ ಅದ್ರ ಜೊತೆ ಒಡನಾಟ ಇದ್ದರೆ ನಾವ್ಯಾರು ಇನ್ನೊಬ್ರು ಯಾರು ಅಂತ ಗೊತ್ತಾಗುತ್ತವೆ. ಸೊ ಅಷ್ಟ ಒಂದು ಮುಗ್ಧವಾದಂಥ ಪ್ರಾಣಿಗಳು. ಅದನ್ನು ಜಾತ್ರೆ ಪ್ರಯುಕ್ತ ಸೊ ಭಾಳ ಒಳ್ಳೊಳ್ಳೆ ಹಸುಗಳನ್ನ ಕಟ್ಟಿದ್ದಾರೆ. ಇದು ಈ ಕೃಷಿ ಮೇಳ ಎಷ್ಟು ಮುಖ್ಯನೋ ಈ ಒಂದು ಜಾನುವಾರುಗಳ ಮೇಳನೂ ಸಹ ಅಷ್ಟೇ ಮುಖ್ಯ. ಈ ಬೀಡನ್ನು ಸಹ ಎಲ್ರಿಗೂ ಪರಿಚಯಿಸಬೇಕು, ಎಲ್ಲರೂ ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಜಾನುವಾರುಗಳನ್ನ ಪ್ರೀತಿಯಿಂದ ನಾವು ಅವನ್ನ ಪೋಷಣೆ ಮಾಡ್ತಕ್ಕಂಥದ್ದು ಸಹ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಇದೇ ವೇದಿಕೆ ಮೇಲೆ ಈ ಒಂದು ಹಾವುಗಳ ಪ್ರದರ್ಶನ ನಡೀತಾ ಇದೆ. ದಯವಿಟ್ಟು ಹಾವುಗಳ ಪ್ರದರ್ಶನ ಮಾಡುವಂತ ಮಹಾನುಭಾವರು ದಯವಿಟ್ಟು ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ಪ್ರದರ್ಶನ ಮಾಡಬೇಕು ಎಂದು ಮಾನ್ಯ ಸಚಿವರಿದ್ದರು. ಹಾವುಗಳ ಪ್ರದರ್ಶನ ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ. ಪ್ರಶಾಂತ್ ಕಾಮತ್ ಹಾಗೂ ತಂಡ ಇವರು ಬೆಳಗಾವಿಯಿಂದ ಬಂದಿದ್ದಾರೆ. नमस्कार भाई और बहनों, माफ करना मेरे को कन्नड़ नहीं आता है. यस, ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಬರಗೆಲ್ಲ ಹಿಂದಿಯಲ್ಲಿ ಮಾತಾಡ್ತಾನೆ ಅಂತ ಹೇಳ್ತಾರೆ. देखिए, मैं आज ये जानता हूँ कि ये रहित लोगों के लिए एक जानवर के बारे में बताने के लिए एक सम्मेलन. ಎಲ್ಲ ರೈತರಿಗೆ ಈ ಒಂದು ಹಾವುಗಳ ಪರಿಚಯ ನಾನು ಮಾಡ್ತಿದ್ದೇನೆ, ಹೇಗೆ ರಕ್ಷಣೆ ಮಾಡ್ಬೇಕಂತೇಳಿ. तो आज हमारा सबसे बड़ा प्रॉब्लम ये है कि रहित लोग समझते हैं कि सांप हमारा दुश्मन है, लेकिन वो एक्चुअली दोस्त है. ಎಲ್ಲರೂ ರೈತರು ನೀವು ತಪ್ಪು ತಿಳ್ಕೊತೀರಿ, ಹಾವು ಕೆಟ್ಟದಂತ, ಅದು ನಮ್ಮ ಗೆಳೆಯ ಅಂತ ನಾವು ಹೇಳ್ತಾ ಇದ್ದೀವಿ. तो अभी देखिए, चूहा जो रहता है वो आपका दुश्मन है, रहित लोगों का, सांप नहीं है. ಎಸ್, ಅದು ಇಲಿ ನಿಮ್ಗೆ ದುಶ್ಮನ್ ಆಗಿದೆ, ಆದ್ರೆ ಹಾವು ಮಾತ್ರ ನಿಮ್ ಗೆಳೆಯ ಆಗಿದೆ ಅಂತ ಹೇಳ್ತಾರೆ. तो अभी ज्यादा से ज्यादा जो मौत होती है इंडिया में, जिसका कारण सांप बताया जाता है, एक्चुअली सांप काटने से नहीं होता है, डर के वजह से हार्ट फेल होके लोग मर रहे हैं. ಎಸ್, ಅದು ಹಾವು ನೀವು ಅದಕ್ಕೆ ಅಂಜಿ ಸಾಯ್ತಾರೆ, ಅದನ್ನು ಕಟ್ಟದ್ರೆ ಸಾವಿಕ್ಕಿಲ್ಲ ಅಂತ ನೀವು ಅದಕ್ಕೆ ಕಡಿತದ ಅಂತ ನೀವು ಅಂಜಿಸ್ತಾರೆ ಅಂತ ಹೇಳುವಂತ ಭಾವನೆ ಇದೆ. सो हम ये चाहते हैं कि हार्डली 4% सांप जो है वो आपको पहचाननी चाहिए, वो विष वाले हैं, बाकी सारे नॉन वेनमस रहते हैं. तो आप वो 2-4 सांप हम आपको दिखाएंगे, उसको पहचानना बहुत जरूरी है. यस, थैंक यू. चलो चलो करो.
ಕೇವಲ 4% ಮಾತ್ರ ಕಡಿತವೆ, ಇನ್ನುಳಿದ ಯಾವ ಕಡಿಯೋಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಿಚಯ ಮಾಡ್ತಾರೆ. ಎಸ್, ನಾಗರ ಹಾವು ಮೊದಲನೇದಾಗಿ ಪ್ರದರ್ಶನ ಮಾಡುತ್ತಿರುವಂತ ನಾಗರ ಹಾವು. ನಾಗರಹಾವು ನಮ್ಮ ನಿಮ್ಮೆಲ್ಲರ ಪರಿಚಯ ಆದಂತಹ ನಾಗರಹಾವು. ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಕ್ಕೆ ಎಲ್ಲರೂ ಕಾಮತ್ ಹಾಗೂ ಸಂಘಟಕರಿಂದ. ಇದು ಬಹಳ ವಿಷಪೂರಿತವಾದಂತಹ ಹಾವು. ಇದಕ್ಕಿಂತ ಉರಗಮಂಡಲ ಬರ್ತದೆ, ಇದಕ್ಕಿಂತ ವಿಷಪೂರಿತವಾದ ಹಾವು, ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಪ್ರದರ್ಶನ ಮಾಡ್ತಿರಲ್ಲ, ಹಾವಿನಿಂದ ಇಷ್ಟು ಉಪಯೋಗ ಆಗದ. ಯಾಕಂದ್ರೆ ನೀವು DNA ಟೆಸ್ಟ್ ಮಾಡ್ಬೇಕಾದ್ರೆ ಇದೇ ವಿಷಯದಿಂದ DNA ಟೆಸ್ಟ್ ಮಾಡ್ತಾರೆ, ಅದು ನಮ್ಮಲ್ಲಿ ನೆನಪಿರ್ಬೇಕಾಗುತ್ತೆ. ಹೃದಯ ರೋಗ ಕಾಯಿಲೆಯನ್ನು ನಾವು ಇದನ್ನು ವಾಸಿ ಮಾಡಬಹುದಂತ ಪಾರ್ಶ್ವವಾಯುವಿನ ಕಡೆ ಕೂಡ ಈ ಒಂದು ಹಾವಿನ ವಿಷಯದಿಂದ ಅದನ್ನ ನಾವು ಉಚಿತವಾಗಿ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪಡಿಬಹುದು. ಇದು ಈಗ ನಮಗೆ ರೈತರಿಗೆ ಅವ್ರು ಹೇಳಿದ್ರು, ರೈತರಿಗೆ ಇಲಿಗಳ ಮಾತ್ರ ದುಶ್ಮನ ಆಗದೆ. ಯಾಕಂದ್ರೆ ಇಲಿಗಳನ್ನ ನಿಯಂತ್ರಿಸಬೇಕಾದ್ರೆ ಹಾವುಗಳು ಬೇಕಾಗ್ತದ, ಅತಿ ಮುಖ್ಯವಾಗಿ. ಅದು ಕೊಡ್ಬೇಕಪ್ಪ ನೀವು. सेकंड है, ಇದು ಎರಡನೇದು कोलक मंडल बोलते हैं, ಕೊಳಕು ಮಂಡಲ. और थर्ड एक दिखाता हूँ, कॉमन क्रेट बोलते हैं. ಕಾಮನ್ ಕ್ರೇಟ್, ಮೂರನೇದು ಕಾಮನ್ ಕ್ರೇಟ್. ಪಾಯ್ಸನಸ್. ಹಗರಪ್ಪ ಬಿಟ್ಟಿಗಿಟ್ಟಿ. ಎಸ್ ಎಸ್, ಓಕೆ. ಇದು ಕೊಳಕು ಮಂಡಲ ಹಾವು. ಆಗ ಇದಕ್ಕೆ ಹಚ್ಚಿದ್ರೆ ನಾಗರವಿಗಿನ 4 ಪಟ್ಟು ವಿಷ ಜಾಸ್ತಿ ಇರ್ತೈತಿ. ಹೌದಾ? ಇದನ್ನ ಹೊರಕ ಹೆಬ್ಬಾವಿನ ಟೈಪ್ ಇರ್ತೈತಿ. ಈಗೆಲ್ಲ ಹೆಂಗ್ ಕಾಣಿಸ್ತೈತದ ಅದು ಅವಾಗ ಕರೆ ಹೆಬ್ಬಾವು ಹೆಂಗ್ ಕಾಣತೈತಿ ನಿಮ್ಗೆ ಅದ. ಆಗ ಇದಕ್ಕೆ ಕೊಳಕು ಮಂಡಲದ ಹಾವು ಅಂತಾರ. ಮತ್ತು ಕನ್ನಡಿ ಹಾವು ಅಂತಾರೆ ಇದಕ್ಕೆ. ಮತ್ತು ಇದ್ರ ವಿಷ ರಕ್ತಕ್ಕೆ ಸಂಬಂಧ ಪಡ್ತೈತಿ. ಆಗ ಇದಕ್ಕೆ ಹಚ್ಚಿದ್ರೆ ಮ್ಯಾಕ್ಸಿಮಮ್ 40 ನಿಮಿಷ ಬೇಕು ಮನುಷ್ಯ ಸಾಯಕ್ಕೆ. ಹೌದಾ? ಮತ್ತು ಈ ಹಾವು ಡೈರೆಕ್ಟ್ ಮರಿ ಆಗ್ತೈತಿ, ಮೊಟ್ಟೆ ಅಂತೂ ಹಾಕೋದಿಲ್ಲ. ಈ ಹಾವು ಮ್ಯಾಕ್ಸಿಮಮ್ 100 ಮರಿ ಹಾಕಿರೋ ರೆಕಾರ್ಡ್ ಐತಿ. ಹೌದಾ? ಮುಂದೆ ಇದು ಕ್ರೇಟ್ ಅಂತ ಹಾವು. ಏನಂತಾರೆ? ಎಸ್, ಧನ್ಯವಾದಗಳು ಸರ್. ವೇದಿಕೆಯಿಂದ ನಿರ್ಮಿಸುತ್ತಿರುವ ಮತ್ತೊಮ್ಮೆ ನಮ್ಮ ಕರ್ನಾಟಕ ಕೃಷಿ ಸಚಿವರಾದಂತ ಚಲುವರಾಯ ಸ್ವಾಮಿಗೆ ತಮ್ಮ ಚಪ್ಪಾಳದೊಂದಿಗೆ ಅವರ ಎಸ್ ಸರ್ ಬಹುಶಃ ಮುಂದುವರಿತದೆ, ಕಾರ್ಯಕ್ರಮ ಮುಂದುವರಿತದೆ. ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊತಾರೆ. ಕೃಷಿ ಗೋಷ್ಠಿಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇದು ಯಾವ್ದು? ಇದು ಕಾಮನ್ ಕ್ರೇಟ್ ಕೊಡೋಕೆ ಬಿಟ್ಗಿದ್ದಾರೆ. ಹಾಗಪ್ಪ ಅವನ ಇದು ಬಂದು ಕಟ್ಟು ಹಾವು ಅಂತ. ಅನಿಮಲ್ಸ್ ಕಟ್ಟು ಹಾವು. ಹೌದಾ? ಇಂಗ್ಲಿಷ್ ಒಳಗ ಕಾಮನ್ ಕ್ರೇಟ್ ಅಂತಾರ, ಕನ್ನಡ ಒಳಗ ಕಟ್ಟು ಹಾವು ಅಂತಾರ. ಆಮೇಲೆ ಇದು ನಾಗರ ಹಾವಿನಿಗಿಂತ 15 ಪಟ್ಟು ಡೇಂಜರ್. ಹೌದಾ? ಈ ಹಾವು ಬಂದು ರಾತ್ರಿ ಮಾತ್ರ ಸಂಚಾರಿ ಹಾವು. ಇದು ಈ ರಾತ್ರಿ ಅಷ್ಟೇ ಅಡ್ಡಾಡೋದು, ಹಗಲಿ ಒಟ್ಟ ಕಾಣಂಗಿಲ್ಲ ಇದು. ಹೌದಾ? ಮತ್ತೆ ಇದು ಮನೆಯೊಳಗೆ ಜಾಸ್ತಿ ಕಂಡು ಬರ್ತೈತಿ. ಮನ್ಯಾಗ ಇರ್ತೈತೆ ಅಂತ ನೋಡ್ರಿ. ಮತ್ತೆ ಇಲ್ಲ, ಹೆಚ್ಚಾಗಿ ಹಾವುಗಳು ಕಾಡಿನಲ್ಲಿ ಇರಂಗಿಲ್ಲ. ಅವ ನೀವು ಮನೆ ಸುತ್ತಮುತ್ತನೇ ಇರ್ತಾವ, ನೆನ್ಪಿಡ್ಕೋಬೇಕು. ನಾವ್ ಏನ್ ಹೇಳೇವಂದ್ರೆ, ಮೊದಲ ಇಲಿಗಳನ್ನ ನಿಯಂತ್ರಿಸಬೇಕಾದ್ರ ಹಾವುಗಳ ಮುಖ್ಯವಾಗಿರ್ತದ. ಅದು ಕೇವಲ 4% ಕಡಿಯುವಂತ ಚಾನ್ಸ್ ಇರ್ತದ 100ಕ್ಕೆ. ಆದ್ರೆ ಅದಕ್ಕೆ ನೀವು ಅಂಜಂಗಿಲ್ಲ.
ಅಂಜಾಗಿಲ್ಲ ಅಂತ ಬಿಡಂಗಿಲ್ಲ, ಇಷ್ಟ ಅದ್ರ ಅಂತಲೇ ಹೋಗಂಗಿಲ್ಲ. ಎಸ್ ಹಾ ಎಸ್, ಇವರು 4ಗಳನ್ನ ಬಿಟ್ಟು ಇನ್ನು ಉಳಿದವರೆಲ್ಲ ಕಾಮನ್ ಇರ್ತಾವ. ಈ 4ಗಳಿಂದ ದೂರ ಇರ್ಬೇಕಂತ ನಾ ಕೇಳ್ಕೊತಾ ಇದ್ದೇವೆ. ಎಸ್ ಸರ್, ಈ ಹಾವುಗಳು ಬಂದ್ರೆ ನೀವು ಸ್ವಂತ ಪ್ರಯತ್ನ ಹಿಡ್ಲಿಕ್ಕೆ ಹೋಗ್ಬಾರ್ದು. ಆ ಸ್ನೇಕ್ ಏನ್ ಇರ್ತಲ್ಲ ಹಿಡಿಯವ್ರು ಅವ್ರನ್ನ ಕರೆಸಬೇಕು. ಇನ್ನುವುದು ಕಾಮನ್ ಆಗಿ ಇರ್ತದ. ಇಲ್ಲಿ ಹೋಗಂಗಿಲ್ಲ. 3000 ಜಾತಿಗಳ ಹಾವಿನಲ್ಲಿ ಇದು ತೋಳು ಹಾವು ಅಂತ, ಹೌದಾ? ಕಾಮನ್ ಹುಲ್ ಸ್ನೇಕ್. ಇದು ಹೆಚ್ಚು ಮನ್ಯಾಗ ಕಂಡು ಬರ್ತೈತಿ. ಇದಕ್ಕೆ ವಿಷ ಇರುವುದಿಲ್ಲ, ಹೌದಾ? ಇದು ಕಚ್ಚಿದ್ರೆ ಏನಾಗೋದಿಲ್ಲ ನೋಡ್ರಿ, ಹೌದಾ? ದಯವಿಟ್ಟು ಕೂಡ್ಬೇಕ. ಅಜಾರ ನಿಮ್ಗಾಗಿ ಚೇರ್ ಕೊಟ್ಟಿದ್ದೆ, ಕೂಡ್ರಲ್ಲಿ. ಕಡಿತ, ಹೌದಾ? ಕೂಡ್ತಮ್ಮ, ಕೂಡ್ತೆ ಚೇರ್ ಮೇಲೆ ಕೂಡ್ರಿ. ಕಡಿತ ನೋಡಿದ್ರಿ? ಎಸ್ ಸರ್. ಈಗ ನೋಡ್ರಿ, ಇದು ವಿಷ ಇಲ್ಲ. ಕಾಮನ್ ಹುಲ್ ಸ್ನೇಕ್, ವಿಷ ಇಲ್ಲಿರೋ ಹಾವು ನೋಡ್ರಿ, ಹೌದಾ? ಕಚ್ತ ಏನೂ ಆಗೋದಿಲ್ಲ ಈ ಕರೆದ್ರೆ. ನೆಕ್ಸ್ಟ್ ಎಸ್ ಸರ್. ಈ ಕಾಮತ್ ತಮಗೆ ಕರೆಯನ್ನು ಕೊಡ್ತಾರೆ. ಇವರ ಆರ್ಗನೈಸೇಷನ್ ಇರುವುದು ಬೆಳಗಾವದಲ್ಲಿ. ನೀವು ಯಾರ ಆರ್ಗನೈಸೇಷನ್ ಮಾಡ್ಬೇಕಂದ್ರ ತಾವು ಅವ್ರನ್ನ ಸಂಪರ್ಕಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮತ್ತೊಮ್ಮೆ ಈ ಒಂದು ಆರ್ಗನೈಸೇಷನ್ ಕಾಮತ್ ಹಾಗೂ ಸಂಘಟಕರ ಇರ್ತದ ಬೆಳಗಾವದಲ್ಲಿ. ಅಕಸ್ಮಾತ್ ನೀವು ಆರ್ಗನೈಸೇಷನ್ ಮಾಡ್ಬೇಕಾದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಎಸ್, ಇದಕ್ಕೆ ಟ್ರೈನಿಂಗ್ ಬಹಳ ಮುಖ್ಯ ಅದ. ಮತ್ತೆ ನಾವು ಹೋಗುವಂತ ಏನಾರು ಏನಕ್ಕೆ ಹೋಗಿ ಇದು ಬಂದು ಆಭರಣದ ಹಾವು ಅಂತ ಹೇಳಿ, ಹೌದಾ? ಇದಕ್ಕೆ ಇಂಗ್ಲಿಷ್ ಒಳಗೆ ಟ್ರಿಂಕೆಟ್ ಅಂತಾರ, ಹೌದಾ? ಇದು ರಾತ್ರಿ ಸಂಚಾರಿ ಹಾವು, ಇದಕ್ಕೂ ವಿಷ ಇರುವುದಿಲ್ಲ, ಹೌದಾ? ಗಿಡದಲ್ಲಿ ಇರ್ತದ. ಎಸ್ ಸರ್, ಧನ್ಯವಾದಗಳು. ಈ ಒಂದು ಹುಡುಗ ತಜ್ಞರಾದಂತ ಹಿಡಿಪಾದನ ಬಿಟ್ಗಿಟ್ಟ ಎಲ್ಲರಿಗೂ ಗೊತ್ತೈತಲ್ಲ ಯಾವ ಹೇಳ್ರಿ? ಇದು ಹೇಳ್ರಿ, ಇದು ರೈತರ ಮಿತ್ರ ಅನ್ನೋದು ಈ ಹಾವು ಆಕ್ಚುಲಿ ಹೇಳ್ಬೇಕಂತ. ಯಾಕಂದ್ರೆ ಈ ಹಾವು ಒಂದು ಲೈಫ್ ಟೈಮ್ನಾಗ 40,000 ರಿಂದ 45,000 ಇಲಿ ತಿಂತೈತಿ. ಎಷ್ಟು ಹೇಳ್ರಿ? 40,000 ರಿಂದ 45,000. ಹೌದಾ? ಇದರಿಂದ ರೈತರಿಗೆ ಏನು ನುಕ್ಸಾನ ಐತಿ ಹೇಳ್ರಿ? ಇನ್ನು ಲಾಭನ ಐತಿರ, ನುಕ್ಸಾನ ಏನಿಲ್ಲ, ಹೌದಾ? ಮತ್ತೆ ಈ ಹಾವು ವಿಷಕಾರಿ ಅಲ್ಲ, ಇದು ಕೂಡ ಏನು ಮಾಡೋದಿಲ್ಲ, ಹೌದಾ? ಇನ್ನು ಏನು ನೋಡ್ರಿ, ಭಾರತದ ಹೆಬ್ಬಾವು, ಹೌದಾ? ಕಲ್ಲು ಹೆಬ್ಬಾವು ಅಂತಾರಲ್ಲ, ಇದು ನೋಡ್ರಿ, ಇದು ವಿಷ ಇರೋದಿಲ್ಲ. ಇದು ಜಾಸ್ತಿ ಕಾಡಿನ ಸೈಡ್ ಕಂಡು ಬರ್ತೈತಿ, ಹೌದಾ? ಹೊರಗಡೆ ಮತ್ತೆ ತೋರಿಸ್ತಾರ. ಮತ್ತೆ ಸರ್ ದಯವಿಟ್ಟು ತಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇತ್ತಂದ್ರೆ ಪಕ್ಕದಲ್ಲಿ ಇರ್ತಾರ, ಅವ್ರು ನೀವು ಕೇಳ್ಬೋದು. ನಿಮ್ಗೆ ಹೇಳ್ತೇನೆ, ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು ಮೊದಲು ನೀವು ಗೊತ್ತಲ್ಲ ಹೇಳ್ತೀನಿ. ಆಮೇಲೆ ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಇದು ನೋಡ್ರಿ, ಇದು ನೀರು ಹಾವು ಅಂತ ಹೇಳಿ, ಹೌದಾ? ನಿಮ್ಮ ಮನೆ ಮುಂದೆ ಗಡ್ರ ಹೌದಾ? ಆ ಗಡ್ರನ ಇವು ಬಾ ಕಂಡು ಬರ್ತಾವ. ಇದು ವಿಷ ಇಲ್ಲದೆ ಹಾವು ಇದು, ಹೌದಾ? ಇದು ಒಂದು ಸತಿ ಮೊಟ್ಟೆ ಹಾಕ್ತಂದ್ರೆ 100 ರಿಂದ 160 ಮೊಟ್ಟೆ ಆಗ್ತೈತಿ, ಹೌದಾ? ಮತ್ತೆ ಇದು ವಿಷಯ ಇಲ್ಲದೆ ಹಾವು ನೋಡ್ತೀರಿ? ಇದು ಒಂದು ಕೆಂಪು ಚೌಕಳಿ ಹಾವು, ಹೌದಾ? ಇದಕ್ಕೆ ಪಾಪ ಸ್ಟ್ರಿಪ್ಟ್ ಕಿಲ್ಬೇಕಂತಾರೆ ಇಂಗ್ಲಿಷ್ ಒಳಗೆ. ಮತ್ತೆ ಈ ಹಾವು ವಿಷಕಾರಿ ಹಾವಲ್ಲ, ಹೌದಾ? ಇದು ಮಾತ್ರ ಇದು ಒಂದು ಜಾಗದಾಗ ಇಲ್ಲಂದ್ರು 10-12 ಹಾವು ಕಂಡು ಬರ್ತಾವ, ಒಂದೊಂದೇ ಕಾಣೋದಿಲ್ಲ. ಇದು ವಿಷಕಾರಿ ಹಾವಲ್ಲ. ಸರಿ, ಇಲ್ಲಿವರೆಗೆ ಈ ಹಾವಿನ ಪರಿಶೀಲನೆ ಮಾಡಿದಂತ ನಿಮಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಾವು ಸೈಡಿಗೆ ಇರ್ತೇವೆ, ಅಲ್ಲಿ ಬಂದು ಕೇಳಿ. ಇಲ್ಲಿ ನಮಗೆ ಟೈಮ್ ಇಲ್ಲ. ಓಕೆ, ನಿಮ್ಗಿಂತ ನಮ್ಮ ಓಕೆ ಸರ್. ಈ ಒಂದು ಹುಡುಗ ಹಾವದ ಪರಿಚಯ ನೀಡಿದಂತ ಕಾಮತ್ ಹಾಗೂ ಅವರ ಸಂಘಟನೆಗೆ ಅಭಿನಂದನೆಗಳಿಸಿದೆ. ಇನ್ನು ಈ ಒಂದು ಕಮಿಟಿಯ ಮೆಂಬರ್ ಅವರಿಗೆ ಸನ್ಮಾನವನ್ನು ಮಾಡ್ಬೇಕಂತ ಹೇಳಿ ಕಾಮತ್ ಅವರು. ಎಲ್ಲರೂ ಮೊಬೈಲ್ ಫೋಟೋ ತೆಗಿಸಿರ್ತೀರಿ, ಯಾರ ಹಾವು ಕೊಳ ಹಾಕೋ ತೆಗಿಸೋರಿದ್ರೆ ಬರೀಬೇಕ.
ಎಲ್ಲರೂ ಫೋಟೋ ಹಿಡಿತೀರಿ. ಬರ್ತೇನೆ ಯಾರು ಇಲ್ಲ ಸರ್ ದಯವಿಟ್ಟು ಇನ್ನು ಮೇಲೆ ಈಗ ಕೃಷಿ ವಿಚಾರ ಸಂಕೀರ್ಣ ಪ್ರಾರಂಭವಾಗ್ತದೆ. ದಯವಿಟ್ಟು ಎಲ್ಲ ಸನ್ಮಾನ್ಯ ಮಾನ್ಯ ಸಾಹೇಬರ ಚಾಲವಾಗ್ತದೆ. ದಯವಿಟ್ಟು ತಾವು ವೇದಿಕೆಯಲ್ಲಿ ಕುಂತು ಅದನ್ನ ಸಂಪೂರ್ಣ ಮಾಹಿತಿಯನ್ನು ಪಡಿಬೇಕಂತ ಕೇಳ್ಬೋದಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ವೇದಿಕೆ ಮೇಲಿದ್ದ ಕೃಷಿ ಅಧಿಕಾರಿಗಳು, ವಿಜ್ಞಾನಿಗಳು ಹಾಗೂ ಹಿರಿಯರಿಗೆ ನಮಸ್ಕರಿಸಿ, ನಾನು ಬೆಳಬಗೆಯೋಡಿಯಿಂದ ಸುಧೀರ್ ಕತ್ತಿ ಅಂತ. ಒಬ್ಬ ರೈತ ಕಬ್ಬಿನ ಎಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಐತಪ್ಪ ಅಂತಂದ್ರೆ ಅದಕ್ಕೆ ಉದಾಹರಣೆಯಾಗಿ ಡಾಕ್ಟರ್ ಸಂಜಯ್ ಮಾಣಿ ಅವರು. ಅವರಿಗೆ ಸಂಜಯ್ ಮಾಣಿ ಅವರು ಇದೇಗೆಲ್ಲ ಡಿಟೇಲ್ ಹೇಳ್ರು 168 ಟನ್ ಕಬ್ಬು ಮಟ್ಟ ಬೆಳೆದಾರ ಅಂತೇಳಿ. ಖರೆ ಅದ್ರ ಹಿಂದೆ ಅವ್ರಿಗೆ ಏನು ಎಷ್ಟು ಪ್ರಯತ್ನ ಮಾಡ್ಯಾರಲ್ಲ ಅದಕ್ಕೆ ಅವರಿಗೆ ಡಬಲ್ ಡಾಕ್ಟರೇಟ್ ಪದವಿ PhD ಡಾಕ್ಟರೇಟ್ ಪದವಿ 2 ಸಿಕ್ಕವು. ಆಮೇಲೆ 70ರಿಂದ 80 ಕೃಷಿ ಪ್ರಶಸ್ತಿಗಳು ಸಿಕ್ಕವು. ಎಲ್ಲ ಭಾರತದಿಂದ ಆಲ್ಮೋಸ್ಟ್ ಎಲ್ಲ ಪ್ರಶಸ್ತಿಗಳು ಎಲ್ಲರೂ ಸಿಕ್ಕವು. ಅದು ಒಬ್ಬ ರೈತ ಕಬ್ಬು ಬೆಳಿಬೇಕಾದ್ರೆ ಅದಕ್ಕೆ ಒಂದು ಕಬ್ಬು ಅಂದರೆ ಎಲ್ಲರೂ ನಿರ್ಲಕ್ಷ್ಯ ಬೆಳೆ ಅಂತ ಎಲ್ಲ ತಿಳ್ಕೊತಾರು. ಅದು ನಿರ್ಲಕ್ಷ್ಯ ಬೆಳೆ ಅಲ್ಲ, ಕಬ್ಬು ಅತಿ ಕಲ್ಪವೃಕ್ಷ ಇದ್ದಂಗೆ. ಅದು ನಮ್ಗೆ ಕಲ್ಪವೃಕ್ಷ ಅಂದರೆ ಎಲ್ಲ ಬೇಡಿದ ಕೊಡುವರ ಅಂತ ಕಲ್ಪವೃಕ್ಷ ಇರ್ತೈತಿ. ಹಂಗೆ ಕಬ್ಬು ಬೇಡಿದ ಹೊರ ಕೊಡುವಂಥ ಕಲ್ಪವೃಕ್ಷ. ಅದರಲ್ಲಿ ನೀವು ರೌಂದಿಲೇ ಗೊಬ್ಬರ ಮಾಡ್ಕೋಬೋದು. ಆಮೇಲೆ ಕಬ್ಬು ನೀವೆಲ್ಲ ಹೆಂಗೆ ಬೇಕಾದಂಗೆ ಬೆಳಿಬೋದು. ಈಗ ನಂದು ಏನು ಮಾಡೋದ್ರೆ ನಾನು ಈಗ 4 ವರ್ಷದಿಂದ ಅವರು ಒಂದು ಮಾರ್ಗದರ್ಶನ, ಹಾಲಪ್ಪನವರು ಸರ್ ಅವ್ರದ್ದು ಮಾರ್ಗದರ್ಶನ, ಮುಂದೊಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕಂತೇಳಿ ನನಗೆ 2018-19 ಸಾಲಿನಾಗ ಕೃಷಿ ಮೇಳದಾಗ ಫಸ್ಟ್ ಟೈಮ್ ಒಮ್ಮೆ ನಾವು ಅಲ್ಲಿಗೆ ಆಯೋಜಿಸಿರು. ಅವಾಗ ಅಲ್ಲಿ ಹೋಗಿ ಕೇಳಿದ್ವು. ಅವಾಗಿನ ಟೈಮ್ದಾಗ ನಮ್ಮ ಕಬ್ಬಿನ ಎವರೇಜ್ 40, 45, 50 ಟನ್, ಭಾಳ ಅಂದ್ರೆ 60 ಟನ್ ಅಷ್ಟು ಬೆಳೀತಿದ್ದು. ಅವ್ರದ್ದು ಕೇಳಿದ್ರೆ 120, 130 ಅಗದಿ ಸಹಜ ಮಾತಾಡಕತ್ತಾರ ಅವ್ರು. 110 ಟನ್ನ, 120 ಟನ್ನ, 140 ಟನ್ ಅಂತೇಳಿ. ಇದು ಹೆಂಗೆ ಸಾಧ್ಯ ಐತಿ? ನಮ್ಮದು ಅಷ್ಟ ಕ್ಷೇತ್ರ, ಅವ್ರದ್ದು ಅಷ್ಟ ಕ್ಷೇತ್ರ. ಇದು ಇಷ್ಟು 140, 120, ನಾವು 50 ಅವ್ರು 100 ಡಬಲ್ ಹೆಂಗೆ ಸಾಧ್ಯತೆ ಅಂತ ಹೇಳಿ ಒಂದು ವಿಚಾರ ಮಾಡ್ಕೊಂಡು ಅವ್ರನ್ನ ಒಂದು 8 ತಿಂಗಳ ಮಟ್ಟ ಡಾಕ್ಟರ್ ಸಂಜಯ್ ಮಾಣ್ಯನವರು, ಬಾಳಪ್ಪನ ಗೊರವರು, ಅಶೋಕ್ ಹೋತ್ ಅವರು, ಹಿಂಗೆ ಅವರು ಎಲ್ಲರೂ ರೈತರಿಂದ ನಂಬರ್ ತೊಗೊಂಡು ಪ್ರತಿ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ರೈತರನ್ನ ಕರ್ಕೊಂಡು ನಾನು ಹೋಗಿ ತಿರುಗಾಡಿ ಎಲ್ಲ ಕಂಪ್ಲೀಟ್ ಒಂದು 8 ತಿಂಗಳ ಮಟ್ಟ ತಿರುಗಾಡಿದಾಗ ಅವಾಗ ಗುರ್ತಾತು ಇದಪ್ಪ ತೆಗಿಯಕ್ಕೆ ಸಾಧ್ಯ ಐತೆ ಅಂತೇಳಿ. ಅವ್ರ ಪ್ರಕಾರ ನಾನು ಈಗ 4 ವರ್ಷದಿಂದ ಮಾಡತ್ತೀನಿ. ಪೈಲ ವರ್ಷ 42 ಗುಂಟೆ ಅವ್ರದ್ದೊಂದು ಟ್ರಯಲ್ ಮಾಡಿ 108 ಟನ್ ಮಾಡಿ, 2ನೇ ವರ್ಷ 2 ಎಕರೆ ಪ್ರಯತ್ನ ಮಾಡಿ 96 ಎಕರೆಗೆ 96 ಟನ್ ಮಾಡಿ, 3ನೇ ವರ್ಷ 4 ಎಕರೆ ಮಾಡಿ ಪ್ರತಿ ಎಕರೆಗೆ 102, 101 ಟನ್ ತೆಗೆದು. ಈ ವರ್ಷ 2 ಎಕರೆ 10 ಗುಂಟೆ ಅವ್ರ ಪ್ರಯತ್ನ ಮಾಡಿ 2 ಎಕರೆ 10 ಗುಂಟೆಗೆ 270 ಟನ್ ಕಬ್ಬು ತೆಗ್ದನು ಈ ವರ್ಷ. ಅದು ಅವ್ರಿಗೆಲ್ಲ ಈಗೇನು ಸಂಜಯ್ ಮಾನವ್ರು 5 ಪಾಯಿಂಟ್ ಹೇಳಿದ್ರು, ಅದು 5 ಪಾಯಿಂಟ್ದನ್ನ ನಾನು ಪೂರಾ ಫಾಲೋ ಮಾಡ್ಕೊಂಡು 5 ಪಾಯಿಂಟ್ ಮೇಲೆ ತೆಗಿತಾನು. ಅದ ಕುಳೆ ಕಬ್ಬದಾಗ 11 ತಿಂಗಳು ಕುಳೆ ಕಬ್ಬು ಮಷೀನ್ಲಿ ಕಟಾವು ಮಾಡಿ 2 ಎಕರೆಗೆ 3 ಎಕರೆಗೆ 10 ಗುಂಟೆ ಕಮ್ಮಿ ಆಗ್ತೈತಿ. 200 ಟನ್ ಕಬ್ಬು ಮಾಡೀನಿ ಅದನ್ನ. ಯಾಕೆ ಎಲ್ಲ ಪೂರ ಅವ್ರ ಮಾರ್ಗದರ್ಶನದಿಂದ. ಅದ್ರ ಸಂಬಂಧ ಈಗ ಇದು ಮಾಡ್ಕೊಂಡು ನಾವು ಅಷ್ಟೇ ಬೆಳೆದ್ರೂ ಉಪಯೋಗ ಆಗಿಲ್ಲ. ನಮ್ಮ ಜೋಡಿ ರೈತರು ನಾವು ಬೆಳೆಯತನು, ನಮ್ಮ ಜೋಡಿ ನಮ್ಮ ರೈತರು, ನಮ್ಮ ಉತ್ತರ ಕರ್ನಾಟಕ ಮಂದಿ ಅವ್ರು ಇದೇ ಸಂಜಯ್ ಮಾನ್ಯವ್ರು ಹೇಳಿದ್ರು. ಸಾಂಗ್ಲಿ ಜಿಲ್ಲಾದಾಗ ಅಲ್ಲಿ ಏನು ಶುಗರ್ ಫ್ಯಾಕ್ಟ್ರಿ ಏನು ಅದಾವು ಕಮ್ಮಿ ಅದು. ಸಾಂಗ್ಲಿ ಜಿಲ್ಲಾ ಮತ್ತು ಅಲ್ಲಿ ಸುತ್ತಮುತ್ತ ಏರಿಯಾದಾಗ 3400 ಜನ ಒಂದು 100 ಟನ್ ಮೇಲೆ ಬೆಳೆಯತಾರಂತ. 3400 ಜನ ಒಂದು ಇದೇ ಜಸ್ಟ್ ಅದು ಮಾತಾಡಿ ಹೇಳ್ರು. ಅದ ಪ್ರಕಾರ ನಮಗೂ ಒಂದು ಪ್ರೇರಣೆ ಸ್ಟಾರ್ಟಿಂಗ್ ತೊಗೊಂಡು ಅದಕ್ಕೆ ಒಂದು ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಅಂತೇಳಿ ಮಾಡಿ ಅದಕ್ಕೆ ನಾವು ಗ್ರೂಪಿಗೆ ಎಲ್ಲ ನಮ್ಮ ರೈತರನ್ನೆಲ್ಲ ಸೇರಿಸ್ಕೊಂಡು ಈಗ ನಮ್ಮ ಗ್ರೂಪ್ನಾಗೂ 5 ಡಿಸ್ಟಿಕ್ದಾಗ 3800 ಜನ ರೈತರು ನಮ್ಗೆ ಫಾಲೋ ಮಾಡತ್ತವರು. ಯೂಟ್ಯೂಬ್ದಾಗ ನಮ್ಮ ಇವ್ರದವ್ ನೋಡ್ತಾರು. ಹಂಗೆ ಮಾಡ್ಕೊಂಡು ಈ ವರ್ಷ ನಮ್ಮ 5 ಡಿಸ್ಟಿಕ್ ಒಳಗೆ 1200 ಜನ ನಮ್ಮ ಫಾಲೋ ಇದ್ರ ಮೇಲೆ 1200 ಜನ 70, 80, 90, 100 ಟನ್ ಮಟ್ಟ ಬಂದು ಹಚ್ಚಾರ. 1200 ಜನ 5 ಡಿಸ್ಟಿಕ್ದಾಗ. ಈಗ ಅದೇ ಪ್ರಕಾರ ನಮಗೆಲ್ಲ ಇಲ್ಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ ಆಗಲಿ, ಬಾಲ್ಕೋಟ್ ಡಿಸ್ಟಿಕ್ ಆಗಲಿ, ನಮ್ಗೆ ಇಲ್ಲೇ ಯಕ್ಕುಂಡಿ ಒಳಗೆ ನಾಗರಾಜ್ ಪಾಟೀಲ್ ಅದಾರ. ಇಲ್ಲೇ ಯಕ್ಕುಂಡಿ, ಹೊಸೂರ ಈ ಸೈಡ್ದಾಗೂ ಇಲ್ಲದು 70, 80, 90 ಟನ್ ಮಟ್ಟ ತೆಗೆದವ್ರು ಅದಾರ. ಅಂದ್ರೆ ಹಿಂಗೆ ಅದಕ್ಕೆ ಏನು ಸಿಸ್ಟಮ್ ಸಂಜಯ್ ಮಾನ್ಯವ್ರು ಹೇಳ್ದಂಗೆ ಒಂದು ಲೆವೆಲ್ಲೇ ನಾವು ಮಾಡ್ಕೋತ ಹೋದು ಅಂದ್ರೆ ಸ್ಟೆಪ್ ಮಾಡ್ಕೋತ ಹೋದು ಅಂದ್ರೆ ನಮ್ಗೆ 100 ಟನ್ ತೆಗಿಯಕ್ಕೆ ಅಗದಿ ಈಸಿ ಐತೆ ಅಂತ ಹೇಳಿ ಯಾಕೆ ಟೈಮ್ ಅಭಾವ ಐತಿ ಮುಂದೆ ಮಾತಾಡೋರ್ದವರು. ಅದಕ್ಕೆ ನಿಮ್ಗೆ ಯಾರೇ ನಂಗೆ ನಮ್ಮ ಗ್ರೂಪ್ನಾಗ ಯಾರು ಸೇರೋರಿದ್ರು ನಾವು ನಂಬರ್ ಇದೆ ಮಾಡ್ಯವ್ರು ಅವ್ರು ನಂಬರ್ ಹೇಳ್ತೀನಿ 944 955
635117 ಈ ನಂಬರ್ಗೆ ನೀವು ಯಾವಾಗೂ ಕಾಲ್ ಮಾಡ್ಕೋಬೋದು, ನಿಮ್ಗೇನು ಸಲಹೆನೂ ಕೇಳ್ಕೋಬೋದು, ಹಾಗೂ ನಮ್ಮ ಗ್ರೂಪ್ನಾಗೂ ಜಾಯಿನ್ ಆಗ್ಬೇಕಂತ ಹೇಳಿ ಅದು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. 94495635117 ಸುಧೀರ್ ಕತ್ತಿ ಅಂತೇಳಿ. ಓಕೆ, ಧನ್ಯವಾದಗಳು ಸರ್. ಬೆಲ್ಲದ ಬಾಗೇವಾಡಿಯ ರೈತರಾದಂಥ ಸುಧೀರ್ ಕತ್ತಿ ಅವರಿಗೆ ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದಗಳು.